ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ನಿಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನ ಸೂಚಿಸಿದ್ದಾರೆ. ಹಿಂದೆ ವಿಮಾನ ದುರಂತದಲ್ಲಿ ಹಲವು ನಾಯಕರನ್ನ ಕಳೆದುಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಜಿತ್ ಪವಾರ್ ಕೂಡ ಸೇರಿದ್ದು ಅತ್ಯಂತ ದುಃಖಕರವಾದಂತಹ ಸಂಗತಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜಕಾರಣ ಮತ್ತು ಅಲ್ಲಿನ ಎನ್ಡಿಎಗೆ ಬಹಳಷ್ಟು ನಷ್ಟವಾಗಿದೆ. ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಆ ಭಗವಂತ ನೀಡಲಿ. ನಮ್ಮ ತಂದೆ ಜೊತೆ ಶರದ್ ಪವಾರ್ ಬಹಳಷ್ಟು ಆತ್ಮೀಯ ಒಡನಾಟವನ್ನ ಹೊಂದಿದ್ದಂತಹ ವ್ಯಕ್ತಿ. ಹಲವಾರು ರಾಜಕೀಯ ವಿಚಾರಗಳಲ್ಲೂ ಕೂಡ ಹಾಗೆ ಹಲವಾರು ರಾಜಕೀಯ ಸವಾಲುಗಳನ್ನ ಎದುರಿಸಿದ್ದಂತಹ ವ್ಯಕ್ತಿ ಅಜಿತ್ ಪವಾರ್ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ 40ಕ್ಕಿಂತಲೂ ಹೆಚ್ಚಿನ ಶಾಸಕರು ಕೂಡ ಆಯ್ಕೆ ಆಗಿದ್ರು. ಎನ್ಡಿಎ ಪ್ರಬಲ ಸದಸ್ಯರಾಗಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂತಹ ವ್ಯಕ್ತಿ. ಅವರ ನಷ್ಟ ಮಹಾರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಿಸುತ್ತೆ. ನೋಡಿ, ಎಲ್ಲರ ಬಾಯಲ್ಲೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಬರ್ತಾ ಇದೆ. ಆಸ್ಪತ್ರೆ ಮುಂದೆ ಜನ ಸೇರೋದ್ರಲ್ಲೇ ಅದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ಅನ್ನೋದು. ಸುಪ್ರಿಯಾ ಅದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಅವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ. ಹಲವಾರು ರಾಜಕೀಯ ಸವಾಲುಗಳನ್ನು ನಮಗೆಲ್ಲರಿಗೂ ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ ಎನ್ಡಿಎಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ತೇನೆ. ಇಲ್ಲ, ನಮಗೆ ನಮ್ಮ ತಂದೆಯವ್ರ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ ಅವರು ಎನ್ಡಿಎ ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಅವ್ರ ಕುಟುಂಬದ ಸದಸ್ಯರು, ಈಗಿರುವ MP ಸುಪ್ರಿಯಾ ಸೋಡೆ ಅವರು ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ಥರ ಇದ್ದರು. ಮೊನ್ನೆ ದಿಲ್ಲಿಯಲ್ಲಿ ಸುಪ್ರಿಯಾ ಅದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಅವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ. ಹಲವಾರು ರಾಜಕೀಯ ಸವಾಲುಗಳನ್ನು, ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು. ಅವ್ರ ನೇತೃತ್ವದಲ್ಲಿ 40ಕ್ಕಿಂತ ಹೆಚ್ಚು MLAಗಳು ಆರಿಸಿ ಬಂದಿದ್ದರು. NDA ಒಬ್ಬ ಪ್ರಬಲ ಸದಸ್ಯರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಪುಣೆ ಮತ್ತು ಬಾರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಕುತೂಹಲ. ನಮಗೆಲ್ಲರಿಗೂ ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ. ದೇಶದಲ್ಲಿ ವಿಮಾನ ಪತನದಲ್ಲಿ ಗಣ್ಯರ ಸಾವು ಇದೇ ಮೊದಲಲ್ಲ. ಇವರಿಗೆ ವಿಮಾನ ದುರಂತದಲ್ಲಿ ಗಣ್ಯಾತಿ ಗಣ್ಯರು ಬಲಿಯಾಗಿದ್ದಾರೆ. 1980ರಲ್ಲಿ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ನಿಧನವನ್ನು ಹೊಂದಿದ್ರು. ವಿಮಾನದಲ್ಲಿ ಏರೋಬಯಾಟಿಕ್ಸ್ ಮಾಡ್ತಾ ಇದ್ದಂಥ ಆಗ ಈ ದುರಂತ ಸಂಭವಿಸಿತ್ತು. 2001ರಲ್ಲಿ ಕಾಂಗ್ರೆಸ್ನ ಮಾಧವರಾಜ್ ಸಿಂಧಿಯಾ ಕೂಡ ಸಾವನ್ನಪ್ಪಿದ್ರು. ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ, ಗಣ್ಯ ವ್ಯಕ್ತಿಗಳು ಕೂಡ ವಿಮಾನ ದುರಂತದಲ್ಲೇ ಸಾವನ್ನಪ್ಪಿದ್ದಾರೆ. ಕಾನ್ಪುರ ರಾಜಕೀಯ ರ್ಯಾಲಿಗೆ ತೆರಳ್ತಾ ಇದ್ದಾಗ ವಿಮಾನ ದುರಂತ ಸಂಭವಿಸಿತ್ತು. ನೋಡ್ತಾ ಇರ್ಬೋದು ಯಾವ್ಯಾವ ಇಸ್ವಿಯಲ್ಲಿ ಹೇಗೆ ವಿಮಾನ ದುರಂತಗಳು ಆಗಿದೆ ಅನ್ನೋದನ್ನ. 2002ರಲ್ಲಿ ಲೋಕಸಭೆ ಸ್ಪೀಕರ್ ಆಗಿದ್ದಂತಹ ಬಾಲಯೋಗಿ ಕೂಡ ನಿಧನವನ್ನು ಹೊಂದಿದ್ರು. 2009ರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲೂ ಕೂಡ YS ರೆಡ್ಡಿ ಕೂಡ ಸಾವನ್ನಪ್ಪಿದ್ರು. 2011ರಲ್ಲಿ ಹೆಲಿಕಾಪ್ಟರ್ ಪತನದಿಂದ ದೋರ್ಜಿ ಖಂಡು ಕೂಡ ಸಾವನ್ನಪ್ಪಿದ್ರು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು. ನೋಡಿ, ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ವಿಮಾನ ದುರಂತದಿಂದ ಸಾವನ್ನಪ್ಪಿದ್ದಾರೆ. ಅದೇ ನಾನು ಮೊದಲು ಕೂಡ ಹೇಳ್ತಾ ಇದ್ರೆ, ಸಾಮಾನ್ಯವಾಗಿ ಮಾತಲ್ಲಿ ಹೇಳ್ತೇವೆ ನಾವು ವಿಮಾನ ಪ್ರಯಾಣ ಬಹಳ ಸುಖಕರವಾದಂಥದ್ದು ಅಂತ ಹೇಳಿ. ಇಲ್ಲ, ತದ್ವಿರುದ್ಧವಾಗಿ ಹೋಗಿದೆ. ಈಗ ನೋಡ್ಬೋದು, ವರ್ಷದಲ್ಲೇ 2-3 ವಿಮಾನ ಅಪಘಾತಗಳು ಎಷ್ಟು ಜನರನ್ನ ಬಲಿ ಪಡೆದಿದೆ. ಬೆಂಕಿ ಹಾಕಿ ನಾಲಿಗೆಗೆ ಸುಟ್ಟು ಕರಕಲಾದಂಥವ್ರು ಎಷ್ಟು ಜನ. 2025ರಲ್ಲೂ ಕೂಡ ಅಹಮದಾಬಾದ್ ದುರಂತದಲ್ಲಿ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿರುವಂಥದ್ದು. ಗುಜರಾತ್ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ವಿಜಯ್ ರೂಪಾನಿ. ನೋಡ್ತಾ ಇರ್ಬೋದು ಯಾವ ಇಸವಿಯಲ್ಲಿ ಎಷ್ಟು ಜನ ಗಣ್ಯಾತಿ ಗಣ್ಯರು ಬಲಿಯಾಗಿದ್ರು ಅನ್ನುವಂಥದ್ದು. 1980ರಲ್ಲೂ ಕೂಡ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಕೂಡ ನಿಧನವನ್ನು ಹೊಂದಿದ್ರು. 2011ರಲ್ಲಿ ಹೆಲಿಕಾಪ್ಟರ್ ಪತನದಿಂದ ದೋರ್ಜಿ ಖಂಡು ಕೂಡ ಸಾವನ್ನಪ್ಪಿದ್ರು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು. ಎಷ್ಟು ಜನ
ಸತ್ತೋಗಿದ್ದಾರೆ ಅದು ವಿಮಾನ ಅಪಘಾತದಲ್ಲಿ. ಆದರೆ ಇವತ್ತಾದಂತಹ ಘಟನೆ ನಿಜಕ್ಕೂ ಕೂಡ ಮನ ಮಿಡಿಯುವಂತಹ ಘಟನೆ. ಒಂದು ಸಮಾವೇಶಕ್ಕೋಸ್ಕರ ಒಂದು ಚುನಾವಣಾ ರ್ಯಾಲಿಗೋಸ್ಕರ ತೆರಳಿದಂತಹ ವ್ಯಕ್ತಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ.